ರಾಹುದೋಷ ನಿವಾರಣೆ ಆಗುತ್ತದೆ, ಸಂತಾನ ಭಾಗ್ಯ, ಕಂಕಣ ಭಾಗ್ಯ ವಿಶೇಷವಾದಂತ ಅತಿಯಾದ ಫಲ ಬರ್ತಾ ಇದೆ. ಪ್ರತಿ ಶನಿವಾರ ಮಧ್ಯಾಹ್ನ 12:30 2:00 ತನಕ ನಾನು ನಿತ್ಯ ಅನ್ನದಾಸೋಹ ನಡೀತಾ ಇದೆ. ಪ್ರತಿ ಶನಿವಾರ, ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆಯಲ್ಲಿ ಬೆಳಿಗ್ಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಮಧ್ಯಾಹ್ನ ದಾಸೋಹ, ಸಂಜೆ ಪಲ್ಲಕ್ಕಿ ಉತ್ಸವ. ಪಾರಾಯಣ ಅನ್ಸೋದೇ ಇಲ್ಲ. ಅದು ಭಕ್ತಿಯಿಂದ ಸ್ವೀಕರಿಸಿದ್ರೆ ಒಂದು ಪರಮಾತ್ಮ ಹೂವಾಗೇ ಇರ್ತಾನೆ. ಫಲವನ್ನು ಪಡಿತಾ ಇದ್ದಾರೆ. ಶ್ರೀನಿವಾಸನ ದರ್ಶನ ಪಡೆದ ತಕ್ಷಣ ನಿರೀಕ್ಷಿತವಾದಂತ ಫಲ ಪಡಿತಾ ಇದ್ದಾರೆ. ಇಲ್ಲ, ಖಂಡಿತ ಇರಲಿಲ್ಲ. ಇದು ಒಂದು ರೀತಿ ಪವಾಡನೆ ಅಂತ ಅನ್ಕೋಬೇಕು. ಆಯ್ತಾ, ಪ್ರತಿ ವರ್ಷಕ್ಕಿಂತ ಈ ಸಲ ಹೆಚ್ಚಾಗಿ ಭಕ್ತಾದಿಗಳು ಸಹಕರಿಸಿದ್ದಾರೆ. ತಾಳ್ಮೆಯಿಂದ ನಿರೀಕ್ಷೆ ಮಾಡಿ ದರ್ಶನ ಪಡೆದಿದ್ದಾರೆ. ಆ ಸೌಭಾಗ್ಯವನ್ನು ಪಡಿತಾ ಇದ್ದಾರೆ ಅಂತ ನಾನು ನಿರೀಕ್ಷಿಸ್ತೀನಿ. ಒಂದು ತಿಂಗಳಿಂದ ಕಷ್ಟ ಶ್ರಮ ವಹಿಸಿದ್ದೀವಿ, ಅದರ ಫಲ ಪಡೆದಿದ್ದೇವೆ. ಆ ತಿಂಗಳು ನಮ್ಮ ಗುರು ಹಿರಿಯರಾದ ಲಕ್ಷ್ಮೀನಾಚಾರ್ಯ ಎಲ್ಲ ಕೈಕರ್ಯಗಳನ್ನು ಸಮೂಹ ನಡೆಸಿದ್ದಾರೆ. ನಾನು ಮೇಲುಸ್ತುವಾರಿಯನ್ನು ನೋಡಿಕೊಂಡು ಸಮಾಶಿಸಿದ್ದೀನಿ ಅಷ್ಟೇ. ಒಳ್ಳೇದಾಗುತ್ತೆ ಈ ಕಾರ್ಯಕ್ರಮ. ಎಲ್ಲ ರೀತಿಯಾದ ಸೌಕರ್ಯ ಆಗುತ್ತೆ. ಅವ್ರ ಮನೋಭಿಲಾಷಗಳೆಲ್ಲ ಈಡೇರ್ತವೆ. ಇಲ್ಲಿ ಹೆಚ್ಚಾಗಿ ಈ ಕ್ಷೇತ್ರದಲ್ಲಿ ರಾಹುದೋಷ ನಿವಾರಣೆ ಆಗುತ್ತದೆ, ಸಂತಾನ ಭಾಗ್ಯ, ಕಂಕಣ ಭಾಗ್ಯ ವಿಶೇಷವಾದಂತ ಅತಿಯಾದ ಫಲ ಬರ್ತಾ ಇದೆ. ಹೊರಗಡೆ ನಾನಾ ಊರುಗಳಿಂದ ಬಂದು ಫಲವನ್ನು ಪಡಿತಾ ಇದ್ದಾರೆ. ಶ್ರೀನಿವಾಸನ ದರ್ಶನ ಪಡೆದ ತಕ್ಷಣ ನಿರೀಕ್ಷಿತವಾದಂತ ಫಲ ಪಡಿತಾ ಇದ್ದಾರೆ. ಅದನ್ನೇ ಈ ತೀರಿ ನಡೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಎಷ್ಟನೇ ಬಾರಿ ನಡೀತಾರೆ ಈ ಕಲ್ಯಾಣ? ಪ್ರತಿ ವರ್ಷದಕ್ಕೆ 2 ಸಾರಿ, ಒಂದು ಉತ್ತರಾಯಣಿ ಮತ್ತು ದಕ್ಷಿಣಾಯನದಲ್ಲಿ ಖಂಡಿತವಾಗಿ ನಡೀತಾ ಇದೆ. ಈ ರೀತಿ ಭಕ್ತ ಸಮೂಹ ಬಂದಿದೆ ಮೊದಲು ಒಂದು 400-500 ತರ ಬರ್ತಾ ಇದ್ರು. ಇವತ್ತು 1000 ಸಂಖ್ಯೆಯಲ್ಲಿ ಇದ್ದಾರೆ. ಇಲ್ಲಿ ಬಂದಾಗ ಎಲ್ಲ ರೀತಿ ಸೌಲಭ್ಯ ಇದೆ, ಅನುಕೂಲವಾಗಿದೆ. ಪ್ರತಿ ಶನಿವಾರ ಮಧ್ಯಾಹ್ನ 12:30 2:00 ತನಕ ನಾನು ನಿತ್ಯ ಅನ್ನದಾಸೋಹ ನಡೀತಾ ಇದೆ. ಪ್ರತಿ ಶನಿವಾರ, ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆಯಲ್ಲಿ ಬೆಳಿಗ್ಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಮಧ್ಯಾಹ್ನ ದಾಸೋಹ, ಸಂಜೆ ಪಲ್ಲಕ್ಕಿ ಉತ್ಸವ. ಮೂಲ ದೇವರಿಗೆ ಏನೆಲ್ಲ ಅಲಂಕಾರ ಮಾಡಿದ್ದಾರೆ? ಮೂಲ ದೇವರಿಗೆ ವಿಶೇಷವಾದ ವಿಶ್ವ ವಸ್ತ್ರಾಲಂಕಾರ, ಪುಷ್ಪಾಲಂಕಾರ, ಗಂಧದ ಅಲಂಕಾರ, ಇದೆಲ್ಲ ಬೆಣ್ಣೆ ಅಲಂಕಾರ ಇದೆಲ್ಲ ನಡೀತಾ ಇದೆ. ಇವತ್ತು ನೀವು ವೆಂಕಟೇಶ್ವರನ ಇಟ್ಕೊಂಡು ಬಂದ್ರಿ. ಹೌದು, ಏನು ಅನ್ಸುತ್ತೆ? ನಮಗೆ ಒಂಥರ ರೋಮಾಂಚನ, ಅದು ಪ್ರತಿ ವರ್ಷ ಅದು ನಡೀತಾ ಇರುತ್ತೆ. ಒಂದು ರೀತಿ ಒಂಥರ ಶಕ್ತಿ, ಒಂಥರ ಉಲ್ಲಾಸ ಇತ್ತು. ಏನೂ ಇಲ್ಲ ಯಾವ ಭಾರ ಅನ್ಸೋದೇ ಇಲ್ಲ. ಅದು ಭಕ್ತಿಯಿಂದ ಸ್ವೀಕರಿಸಿದ್ರೆ ಒಂದು ಪರಮಾತ್ಮ ಹೂವಾಗೇ ಇರ್ತಾನೆ. ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನನ್ನಲ್ಲಿ ಅಷ್ಟೇನೂ ಇಲ್ಲ. ಭಕ್ತರು ಹೇಗೆ ಕಾಣ್ತಾ ಇದ್ರು ನಿಮಗೆ? ಎಲ್ಲರೂ ತಾಳ್ಮೆಯಿಂದ ಇದ್ರು. ನಮಗೆ ಒಂದು ರೀತಿಯಾದಂಥ ಆಕರ್ಷಣೆ ಇತ್ತು ಅಷ್ಟೇ. ಇವತ್ತು 5 ಗಂಟೆಯಿಂದ 9 ಗಂಟೆ ತನಕ ಜನ ಎಲ್ಲೂ ಸಹ ಅಲ್ಲಾಡಿಲ್ಲ. ತಾಳ್ಮೆಯಿಂದ ಬಂದರೆ ವಿಶೇಷವಾಗಿ ಮಳೆ ಬರಲಿಲ್ಲ, ಅದೊಂದು ವಿಶೇಷ. ಈ ದಿನದ ವಿಶೇಷ ಆ ರೀತಿ ಸಂಕಲ್ಪ ಮಾಡಿದ್ವಿ. 5 ಇನ್ನು 10 ಗಂಟೆ ಮೇಲೆ ಮಳೆ ಬರಬಹುದು. ಮುಂದೆ ಯಾವಾಗ ಜರುಗುತ್ತೆ ಸರ್ ಇದೇ ಕಲ್ಯಾಣ? ಡಿಸೆಂಬರ್ 2ನೇ ತಾರೀಕು ಮತ್ತು 3ನೇ ತಾರೀಕು ಇದೇ ವೃತ್ತಿಕರಿಂದ ನಡೆಯುತ್ತೆ. ಆ ದಿನ 2 ದಿನ ವಿಶೇಷ, ಒಂದು ವಾರ್ಷಿಕೋತ್ಸವ, ಒಂದು ಶ್ರೀನಿವಾಸ ಕಲ್ಯಾಣ. ಪ್ರೆಸ್ ನ್ಯೂಸ್ ಕನ್ನಡ, ಇದು ನಿಮ್ಮ ನ್ಯೂಸ್.